ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋದ. ನಾವು ಹಿಂಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಈ ಮುಸ್ಲಿಮ್ಸು ಉರುಸ್ ಅಂತ ಅಂದ್ಬಿಟ್ಟು ಒಂದು ಹಬ್ಬ ಮಾಡ್ತಾರೆ. ಆ ಹಬ್ಬ ಮಾಡ್ತಾಯಿದ್ರು. ತುಂಬ ಈ ಕಣ್ಣಿಗೆ ಚುಚ್ಕೊಳ್ಳೋದು, ಕಿವಿಗೆ ಚುಚ್ಕೊಳ್ಳೋದು, ಮೂಗಿಗೆ ಚುಚ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ರು. ಸೊ ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಅದನ್ನು ನೋಡೋದ ಅಂತ ಬಂದಿದ್ದೀನಿ. ನಾವೆಲ್ಲ ಹೇಗೆ ಪಕ್ಷ ಮಾಡ್ತೀವೋ, ಅಂದರೆ ನವೆಂಬರ್ ತಿಂಗಳಲ್ಲಿ ಪಕ್ಷ ಮಾಡ್ತೀವಲ್ಲ, ಸೇಮ್ ಅದೇ ಥರ ಇವರು ಉರುಸ್ ಅನ್ನೋ ಹಬ್ಬ ಮಾಡ್ತಾರಂತೆ. ಬನ್ನಿ, ಅದು ಹೇಗಿದೆ ನೋಡಿಕೊಂಡು ಬರೋದ. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಈ ಉರುಸ್ ಹಬ್ಬ ಭಾರತ ರಾಜಸ್ಥಾನದ ಅಜ್ಮೀರ್ನಲ್ಲಿ ನಡೆಯುವಂಥ ವಾರ್ಷಿಕ ಉತ್ಸವ. ಇದು ಸೂಫಿ ಸಂತ ಮೊಯಿನುದ್ದೀನ್ ಚಿಸ್ತಿ ಅನ್ನೋನು 1143ರಲ್ಲಿ ಸ್ಟಾರ್ಟ್ ಮಾಡಿದ್ದು. 1236ರಲ್ಲಿ ಭಾರತದಲ್ಲಿ ಚಿಸ್ತಿಯಾ ಸೂಫಿ ಕ್ರಮದ ಸ್ಥಾಪಕ ಅವರ ಮರಣದ ವಾರ್ಷಿಕೋತ್ಸವನ ನೆನಪಿಸುತ್ತಂತೆ. ನಾವುಗಳೆಲ್ಲ ವರ್ಷಕ್ಕೊಂದ್ಸರಿ ನಮ್ಮ ಪೂರ್ವಜರು ಅಂತಂದರೆ ನಮ್ಮ ಹಿಂದೆ ನಮ್ಮ ತಾತ ಅಜ್ಜಿ ಅವ್ರನ್ನೆಲ್ಲ ನೆನೆಸ್ಕೊಂಡು ಹೇಗೆ ಪೂಜೆ ಮಾಡ್ತೀವೋ, ಅದೇ ಥರ ಇವರು ವರ್ಷಕ್ಕೊಂದ್ಸರಿ ನೆನೆಸ್ಕೊಂಡು ಪೂಜೆ ಮಾಡಿ ಎಲ್ಲರಿಗೂ ಊಟ ಹಾಕೋ ಪದ್ಧತಿ ಉರುಸ್ ಅಂತ ಅಂದ್ಬಿಟ್ಟು. ಆಮೇಲೆ ಸಾಧು ಸಂತರು ಸ್ವಲ್ಪ ಜನ ಇದ್ದಾರಲ್ಲ, ಅವರು ಇದನ್ನು ಮಾಡೋ ಅಂಥ ಪದ್ಧತಿ ಇದೆ ಅಂತೆ. ಅವರು ಈ ಕಣ್ಣಿಗೆ ಚುಚ್ಕೊಳ್ಳೋದು, ಮೂಗು ಚುಚ್ಕೊಳ್ಳೋದು, ಈ ಥರ ಎಲ್ಲ ಮಾಡೋ ಪದ್ಧತಿ ಇರೋದ್ರಿಂದ ಇವರು ಇದನ್ನು ಇಲ್ಲಿ ಗಂಟ ನಡೆಸ್ಕೊಂಡ್ಬಂದಿದ್ದಾರೆ. ಈಗಲೂ ನಡೀತಾ ಹೋಗ್ತಾ ಇದೆ. ನೋಡಿ, 1.5 ಕಿಲೋಮೀಟ್ರ್ ಒಳಗಡೆ ಭಾಷೆ ಮತ್ತು ಧರ್ಮ ಎಲ್ಲ ಯಾವ ಥರ ಚೇಂಜ್ ಆಗುತ್ತೆ. ಮುಸ್ಲಿಮ್ಸಲ್ಲಿ ಇದೇ ಥರ ಹಬ್ಬಗಳು ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಕೆಲವೊಂದು ಸರಿ ಕೇಳಿದ್ದೆ, ನೀವು ನೋಡಿರ್ತೀರ, ಅಕಸ್ಮಾತಾಗಿ ನೋಡಿಲ್ಲ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾರಿಗಾರ ಈ ಥರ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.